ಸೊ ಎಲ್ರಿಗೂ ವೆಲ್ಕಮ್ ಟು ಮಾಲಾ ಶಿವ ಲಾಗ್. ಎಸ್, ಕುಟುಂಬ ಸೇರೋದು ಅಂದ್ರೇ ಒಂದು ದೊಡ್ಡ ಖುಷಿ ಅಲ್ವಾ? ಫ್ಯಾಮಿಲಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಇಷ್ಟ. ನಮ್ಮ ಜೀವನದಲ್ಲಿ ಎಷ್ಟೇ ಹಣ, ಹೆಸರು, ಯಶಸ್ಸು ಬಂದರೂ ಕೂಡ ಕುಟುಂಬದ ಜೊತೆ ಕಳೆಯುವಂತಹ ಸಮಯಕ್ಕೆ ಯಾವುದೂ ಕೂಡ ಸಮಾನವಾಗಿಲ್ಲ. ನಮ್ಮವರು ನಮ್ಮ ಜೊತೆ ಇದ್ದರೆ ಯಾವ ಕಷ್ಟ ಬಂದರೂ ಅದನ್ನು ಗೆಲ್ಲೋ ಶಕ್ತಿ ಬರುತ್ತೆ. ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಕೂತು ಮಾತಾಡೋದು, ಒಟ್ಟಿಗೆ ಊಟ ಮಾಡೋದು, ನಗೋದು, ಮಜಾ ಮಾಡೋದು, ಹಬ್ಬಗಳನ್ನು ಆಚರಿಸೋದು, ಇವೆಲ್ಲ ಜೀವನದ ಒಂದು ದೊಡ್ಡ ಸಂತೋಷ. ಒಂದು ಕಾರ್ಯಕ್ರಮ ಇದೆ ಅಂತ ಕರೆ ಮಾಡಿದಾಗ ಎಲ್ಲರೂ ಕೂಡ ಬಂದರು. ಎಲ್ಲರೂ ಒಟ್ಟಿಗೆ ಪ್ರಿಪ್ರೇಷನ್ ಆದ್ವಿ. ಡ್ರೆಸ್ ಮ್ಯಾಚ್ ಮಾಡಿಕೊಂಡು ಫೋಟೋಸ್ ತೆಗೆಸ್ಕೊಳ್ಳೋದು, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು, ಕಾಮಿಡಿ ಮಾಡೋದು, ಇವೆಲ್ಲ ನೋಡಿದಾಗ ಮನಸ್ಸಿಗೆ ಬೇರೆ ರೀತಿಯೇ ಖುಷಿ ಬರುತ್ತೆ. ನಮ್ಮ ಕುಟುಂಬದಲ್ಲಿ ಕೂಡ ಇದೇ ರೀತಿ ಆಯಿತು. ಎಲ್ಲರೂ ಒಂದೇ ಕಡೆ ಸೇರಿ ಒಟ್ಟಿಗೆ ಸಮಯ ಕಳೆಯೋದು ನಮಗೆ ಒಂದು ಸೌಭಾಗ್ಯ ಅಂತ ನನಗನ್ನಿಸ್ತು. ಎಲ್ಲ ಮದುವೆ ಹೆಣ್ಮಕ್ಳು ಎಲ್ಲ ರೆಡಿಯಾಗಿ ಕೂತಿದ್ದಾರೆ. ಸೊ ಫುಲ್ ಝೂಮಗೆ ಹಬ್ಬ ನೋಡ್ತಾ ಇರ್ಬೇಕು ಇವ್ರನ್ನ. ಇವರು ನಮ್ಮ ಚಿಕ್ಕಮ್ಮ, ಇವರು ಚಿಕ್ಕಮ್ಮ. ಸೊ ಇವರು ನಮ್ಮ ಶಾಂತಮ್ಮ ಅವರು, ನನ್ನ ಫೇವ್ರೇಟು. ಸೊ ಇವರು ನಮ್ಮ ಚಿಕ್ಕಮ್ಮ, ನಮ್ಮ ಲವ್ಲಿ ಡಾರ್ಲಿಂಗ್ ಚಿಕ್ಕಮ್ಮ. ಓಕೆ. ಸೊ ಇವರು ನಮ್ಮ ದೊಡ್ಡಕ್ಕ ಮೋಡ್ ಬಾಯ್. ಓಕೆ. ನೀರು ಕುಡಿತಿದ್ದಾಳೆ, ಫುಲ್ ಝೂಮಾಗಿ ರೆಡಿ ಆಗಿಬಿಟ್ಟಿದ್ದಾಳೆ. ಸೊ ಇದೆಲ್ಲ ಏನಕ್ಕೆ ಅಂದರೆ, ಗೃಹ ಮಂತ್ರಿ ಸ್ಕೀಮ್ಗೆ ಸಿದ್ದರಾಮಯ್ಯ ಇನ್ನೊಂದು 2,000 ಎಕ್ಸ್ಟ್ರಾ ಮಾಡಿ ಸೊ ದುಡ್ಡು ಹಾಕಲಿ ಅಂತ ಹೇಳ್ಬಿಟ್ಟು. ಸೊ ನೈಸ್. ಸೊ ಸೊ ಇವರು ನಮ್ಮ ಮದರ್ ಇಂಡಿಯಾ. ಸೊ ರೆಡಿ ಆಗ್ತಾ ಇದ್ದಾರೆ. ಇವರೇ ನಮ್ಮ ಏಕೈಕ ಒನ್ ಆ್ಯಂಡ್ ಓನ್ಲಿ ನಮ್ಮ ಧರ್ಮ ಪುತ್ನಿ. ಇದು ನಮ್ಮ ಕೋಗಿಲ. ಸೊ ಕೋಗಿಲೆ ಹಾಡ್ತಾ ಇರೋ ಥರ ಕೋಗಿಲ. ಸೊ ಇದು ನಮ್ಮ ಬೇಬಿ ಬಾಯ್, ನಮ್ಮ ತಾಣದ ತಿಪ್ಪಿಶಿಲ್ ಬೇನು. ಸೊ ಇದು ನಮ್ಮ ಗೊತ್ತಲ್ಲ, ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ರಾಧವಲ್ಲಿ. ಸೊ ರ್ಯಾಡ್. ಸೊ ನಮ್ಮ ಬೀದರ್ಕೊಪ್ಪದ ರಾಧಿಕಾ ಅವರು ಇವರು. ಸೊ ನಮಸ್ಕಾರ ಎಲ್ರಿಗೂ ಒನ್ಸ್ ಅಗೇನ್. ಸೊ ನಮಸ್ಕಾರ. ಸೊ ಇವರು ಡ್ಯಾನ್ಸ್ ಮಾಡ್ತಾರೆ. ಇವಾಗ ಹಾಡು ಹಾಕ್ತಿದ್ದೀನಿ. ಸೊ ಸಜ್ಜಿ ಬಂದು ಬೇಸಾವು. ಓಕೆ. ಶಾಂತಮ್ಮ ಖಾಲಿ ಇವರೆಲ್ಲ ಏನಕ್ಕೆ ರೆಡಿಯಾಗಿ ಕೂತಿದ್ದಾರೆ ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು. ಏನಪ್ಪ ಇವರೆಲ್ಲ ಎಲ್ಲ ಲಿಪ್ಸ್ಟಿಕ್ ಹಚ್ಕೊಂಡು, ಪೌಡ್ರ್ ಹಚ್ಕೊಂಡು ಏನು ಇಷ್ಟು ಸೀರಿಯಸ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದೀರ ಅಂತ ನೋಡ್ತಾ ಇದ್ದೀರಾ. ಇವ್ರನ್ನೆಲ್ಲ ಸೀರಿಯಸ್ ಇಲ್ಲ. ಸೊ ಇವರು ಎಕ್ಸೈಟಲ್ಲಿದ್ದಾರೆ. ಎಲ್ಲರೂ ನಗ್ತಾ ಇರ್ತಾರೆ. ಏನೋ ಇದೆ, ಏನಕ್ಕೆ ಇರ್ಬೋದು ನೋಡೋಣ. ಸೊ ಎಲ್ಲ ಕೂತಿದ್ದಾರೆ. ಸೊ ನಮ್ಮ ಒಬ್ಬ ಹುಡುಗ ಆಚೆ ಏನಕ್ಕೂ ಪಾಪ ಎಲ್ಲರೂ ನೋಡಿ ಹೆಣ್ಮಕ್ಳು ಹಿಂಗೆ ರೆಡಿಯಾಗಿ, ನನಗೆ ಯಾಕೆ ಯಾರು ಚಿಂತೆ, ನನಗೆ ಏಕೆ, ಯಾರೇ ಕೂಗಾಡಲಿ ಊರೇ ಓಡಾಡಲಿ, ನನಗೆ ಆರಾಮಾಗಿ ನಿದ್ದೆ ಮಾಡ್ತವನೆ. ಸೊ ಇದು ನೋಡಿಪ್ಪ ಗಂಡು ಮಕ್ಕಳು ಅಂದರೆ ಬಬ್ಲು ಅವರು ನಿದ್ದೆ ಮಾಡ್ತಾ ಇದ್ದಾರೆ. ಸೊ ನಿದ್ದೆ ಮಾಡಲಿ. ಈಗ ಯಾಕೆ ಈ ಥರ ರೆಡಿಯಾಗಿ ಕೂತಿದ್ದಾರೆ ಅಂತ ನಿಮಗೆ ಎಲ್ರಿಗೂ ಅನಿಸ್ತಾ ಇರ್ಬೋದು. ಸೊ ನೀವೆಲ್ಲ ನೋಡಬೇಕು, ಆಮೇಲೆ ಗೊತ್ತಾಗುತ್ತೆ ಯಾಕೆ ಅನ್ನೋದನ್ನು ನಿಮಗೆ ಕೆಲವೇ ಕ್ಷಣಗಳಲ್ಲಿ ನಾವು ತಿಳಿಸಲಿದ್ದೇವೆ. ಸೊ ಕಮಿಂಗ್ ಸೂನ್. ಸೊ ದಿಸ್ ಇಸ್ ಚಿನ್ನು ಅಲಿಯಾಸ್ ಚಂದ್ರಿಕಾ. ಸೊ ಎಸ್, ಎಲ್ಲರೂ ನೋಡ್ತಾ ಇದ್ದೀರಾ, ಎಲ್ಲರೂ ಹುಡುಗಿಯರು ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾನು ಒಬ್ಬನೇ ಇಲ್ಲಿರೋದು ಯಜಮಾನ. ಸೊ ಎಲ್ಲ ಬನ್ನಿ ನೀವಿಬ್ರು ನಿಂತ್ಕೊಂಡ್ಬಿಡ್ರಿ. ಅಪ್ಪಿ ನೀನು ಇಲ್ಲೂ ಗೋಡಿ ಒಳಗೆ ಬೆಚ್ಚು. ಹಾ ಅಪ್ಪಿ ನೀನು ಗೋಡಿ ಒಳಗೆ. ಸೊ ಇವರೆಲ್ಲ ಯಾಕೆ ಈ ತರ ನಿಂತ್ಕೊಂಡಿದ್ದಾರೆ ಅಂತ ನೀವು ಅನ್ಕೋತಾ ಇರ್ಬೋದು. ಸೊ ಅನ್ಕೊಳ್ಳೋಕೆ ಒಂದು ಕಾರಣ ಇದೆ, ಅದಕ್ಕೆ ನಾನೇ ಉದಾಹರಣೆ. ಸೊ ಇವರೆಲ್ಲ ಯಾಕೆ ಈ ತರ ಆಡ್ತಾ ಇದ್ದಾರೆ ಅಂತ ನೀವು ಅನ್ಕೋತಾ ಇರ್ಬೋದು. ಇವರು ಆಡೋದಕ್ಕೆಲ್ಲ ಒಂದು ರೀಸನ್ ಇದೆ. ಸೊ ಎಸ್, ಯು ವಾಂಟ್ ಟು ಟಾಕ್. ಸೊ ಇಟ್ಕೊಂಡು. ಸೊ ಅಪ್ಪು ವಿಡಿಯೋ ಕರ್ ಈ ಕಡೆ ವಿಡಿಯೋ ಕರ್ ಅವ್ರು ಮಾಡಿ ಬಿಡುತ್ತಾರೆ, ಏನಾಗಲ್ಲ. ಪಾಳ ಕರ್ ತೂಸ್ ಫೋಟೋಗ್ರಾಫರ್ ಆಗತ್ತ. ಸೊ
ನಾವೆಲ್ಲ ಇಲ್ಲಿ ಯಾಕೆ ನಿಂತಿದ್ದೀವಿ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು. ಸೊ ನೋಡಿ, ಇಲ್ಲಿ ನಾನು ನಮ್ಮ ಮಿಸ್ಸಸ್ ಜೊತೆಗೆ ನಿಂತಿದ್ದೀನಿ. ಅವ್ರ ಥರನೇ ಮ್ಯಾಚಿಂಗ್ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಏನೋ ಬೆಳಗ್ಗಿಂದ ಟಾರ್ಚರ್ ಕೊಟ್ಟು ಹಾಕ್ಸಿದ್ದಾರೆ ಅಂತ ಅನ್ಕೋಬಾರ್ದು ನೀವು. ಪ್ರೀತಿಯಿಂದನೇ ಹಾಕ್ಕೊಂಡಿದ್ದೀನಿ ನಾನು. ಸೊ ಎಲ್ಲರೂ ಕೂಡ ನಮ್ಮ ಮನೆಯವರ ಒತ್ತಾಯದ ಮೇರೆಗೆ ಹಾಕ್ಕೊಂಡಿದ್ದಾರೆ ಅಂತ ಅನ್ಕೊಂಡಿರ್ಬೋದು, ಆದರೆ ಎಲ್ಲರೂ ಪ್ರೀತಿಯಿಂದ ಹಾಕ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನೀವೆಲ್ಲ ಏನಂತೀರಾ? ಹೌದಾ? ವಾಯ್ಸೇ ಬರ್ತಿಲ್ಲ. ವೆಲ್ಕಮ್ ಟು ಮಾಲಾ ಶಿವ ಲಾಗ್. ಆಲ್ ದ ಬೆಸ್ಟ್. ಎಸ್ ಥ್ಯಾಂಕ್ ಯು ಸೋ ಮಚ್. ಸೊ ಇವ್ರು ಬಂದು ನಮ್ಮ ಅಲ್ಲ ಎಲ್ರಿಗೂ ಕೊಡು. ಸೊ ಓಕೆ ಹಾಂ ಓಕೆ ಏ ಬೈ जाय होते का ನಾವೆಲ್ಲರೂ ಇವತ್ತು ಜೇನುಗೂಡಾಗಿ ಕುತ್ಕೊಂಡಿದ್ದೇವೆ. ಎದಕ್ಕೋಸ್ಕರ ಅಂತ ಸ್ವಲ್ಪ ಹೊತ್ತಿಂದ ಕಾಯ್ತಾ ಇರಿ, ಗೊತ್ತಾಗುತ್ತೆ. ನೀವು ಕೂಡ ನೋಡಿ ತಿಳ್ಕೊಳ್ಳಿ. ಸೊ ಇವರು ನಮ್ಮ ರಾಧಿಕಾ ಅವರು ಏನ್ ಹೇಳ್ತಾರೆ? ರಾಧಿಕಾ ಅವರು ಏನು ಇವತ್ತು ಏನು ಈ ತರ ಕುತ್ಕೊಂಡ್ಬಿಟ್ಟಿದ್ದೀರಾ? ನೀವು ಕರೆದಿದ್ದೀರಾ, ನಾವು ಬಂದು ಕುತ್ಕೊಂಡು ಬರ್ದಿದ್ದೀರಾ ಅಂತ ಹೇಳ್ಬಿಟ್ಟಿದ್ರೆ ಹೊಡಿ ಚಪ್ಪಳೆ. ಪಿತಾಜಿ ಅವರೇ, ನೀವ್ ಯಾಕೆ ಇಲ್ಲಿ ಕೂತಿದ್ದೀರಾ? ಇವರು ನಮ್ಮ ಡ್ಯಾಡಿ, ಎಸ್ ನಮ್ಮ ಫಾದರ್ ಇಂಡಿಯಾ, ಮದರ್ ಇಂಡಿಯಾ ಅಲ್ಲ, ಫಾದರ್ ಇಂಡಿಯಾ. ಅವ್ರು ನಗ್ತಾ ಇದ್ದಾರೆ ಅಷ್ಟೇ ಸ್ಮೈಲಲ್ಲಿ. ಹೇಳಿ ಏನಂತ ಮಾತಾಡಲಿ ಏನೆಂದು ನಾಡಲಿ ಏನು ಹಾಡು ಹೇಳವ. ಸೊ ಇವರು ನಮ್ಮ ಶಾಂತಮ್ಮನವರು. ಸೊ ನಮ್ಮ ಪ್ರಿಯ ನಮ್ಮ ಫ್ರೆಂಡ್ ಇವರು. ಸೊ ಶಾಂತಮ್ಮನವರು ಹೇಳಿ, ಏನು ವಿಶೇಷವಾಗಿ ಬಂದಿದ್ದೀರಾ ಇವತ್ತು? ಸೊ ವಿಶೇಷವಾಗಿ ಕರೆದಿದ್ದಾರೆ, ಬಂದಿದ್ದೀವಿ. ಓ ಮಾಲಾ. ಇವರು ನಮ್ಮ ಕೋಗಿಲೆ ಅವರು, ಚಕ್ಕಿ ಅವರು. ಕೋಗಿಲೆ ಅವರೇ ಹಾಯ್ ಅಂತ ಹೇಳಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಮಸ್ತೆ. ನಮ್ಮ ಪೂಜಾ ಬಾಯಿ ಅವರು, ಪೂಜಾ ಭಟ್ ಬೋಲಿ ಹಾಯ್ ನಮಸ್ಕಾರ ಎಲ್ರಿಗೂ. ಹಾಯ್ ನಮಸ್ಕಾರ. ಓಕೆ, ನಮ್ಮ ಆಂಟಿ ಇದ್ದಾರೆ, ಇವ್ರು ಸೂಪರ್ ಆಗಿ ಮಾತಾಡ್ತಾರೆ. ಮನೆ ದುರ್ಗಮ್ಮ ಜಾತ್ರೆಗೆ ಒಂದು ಕೋಡಿನ ಮತ್ತೆ ಒಂದು ಕುರಿನ ಬಲಿ ಕೊಟ್ಟು ಸಾವಿರಿಗೆ ಮೈದು ಬಿಟ್ಟಿದ್ದಾರೆ. ಸ್ವಲ್ಪ ಎನರ್ಜಿ ಇದ್ದಾರೆ. ಸೊ ಅದ್ರ ಜೊತೆಗೆ ಹೋಳಿಗೆ ತುಪ್ಪ ಎಲ್ಲ ತಿಂದ್ಬಿಟ್ಟು ದುರ್ಗಮ್ಮನ ಜಾತ್ರೆ ಜಾಸ್ತಿ ಜೋಶಲ್ಲಿ ಇದ್ದಾರೆ ನಮ್ಮ ಆಂಟಿ. ಸೊ ಹೇಳಿ ಆಂಟಿ, ಏನ್ ಸಮಾಚಾರ? ನಮಗೆ ಮಗ ಸೊಸಿ ಕರೆದಿದ್ದಾರಪ್ಪ, ಪ್ರೀತಿಯಿಂದ ರೆಡಿಯಾಗಿ ಕುತ್ಕೊಂಡಿವಿ. ಅವ್ರದ್ದೇನೋ ಪ್ರೋಗ್ರಾಮ್ ಇದೆ ಅಂತ ನೋಡ್ಲಿಕ್ಕೆ ಬಂದಿದ್ದೀವಿ. ಏನ್ ಪ್ರೋಗ್ರಾಮ್ ಅಂತ ಆಮೇಲೆ ಮಾಡಲಿ, ಆಮೇಲೆ ಮಾಡೋಣ. ಫಸ್ಟ್ ಮಗ ಸೊಸೆ ಕರೆದಿರೋದ್ರಿಂದ ಬಂದಿರೋದು. ಜಿ ಕನ್ನಡ ಎಂತದ್ದು ನೋಡಿ, ಮಗ ಸೊಸೆ ಕರೆದಿರೋಂತ ಪ್ರೀತಿಗೆ ದಾವಣಗೆರೆಯಿಂದ ಬಂದರೆ ನಮ್ಮ ಆಂಟಿಗೆ ದಾವಣಗೆರೆಯಿಂದ. ಸೊ ನಿನ್ನೆ ಮಧ್ಯಾಹ್ನ ಬಿಟ್ಟು ಈಗ ರಾತ್ರಿ ಬೆಳಿಗ್ಗೆ ನಮ್ಮ ಅಕ್ಕರ ಮನೇಲಿ ಇದ್ದು, ಅಂದ್ರೆ ನಮ್ಮ ಸಿಸ್ಟರ್ ಎಲ್ಲಿದ್ದಾರೆ. ಸೊ ತೋರಿಸ್ತೀನಿ ನೋಡಿ ಇವರೇ. ಸೊ ಇವ್ರ ಮನೇಲಿ ಇದ್ದು, ಸೊ ಅವ್ರ ಜೊತೆಗೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಆಂಟಿ. ಸೊ ಇವ್ರು ಬಂದು ನಮ್ಮ ಬ್ಯೂಟಿಷಿಯನ್ ಚಂದ್ರಿಕಾ ಅಲಿಯಾಸ್ ಚಿನ್ನು. ಸೊ ಇವ್ರೇನು ಹೇಳ್ತಾರೆ ನೋಡೋಣ, ಕೇಳೋಣ, ಮಾತಾಡ್ಸೋಣ. ಹೇಳಿ. ಇವ್ರಿಗೆ ಯಾಕೋ ಬಾಯಿನೇ ಬರ್ತಿಲ್ಲ ಅಂತೆ. ಸೊ ಅನ್ನ ಸಾಂಬಾರು ಸರಿಯಾಗಿ ತಿಂದಿಲ್ಲ, ದೋಸೆ ಸರಿಯಾಗಿ ತಿಂದಿಲ್ಲ. ಅವ್ರು ದೋಸೆ ಅವಳಿಗೆ ಕೊಟ್ಟಿಲ್ಲ ಅಂತ ಸಿಟ್ಟಾಗಿದ್ದಾಳೆ. ಸೊ ಇವತ್ತು ಸೋಮವಾರ ಬೇರೆ, ಚಿಕನ್ ಏನು ತಿನ್ನಂಗಿಲ್ಲ ಅಂತ ಅವ್ರು ಶಪಥ ಮಾಡಿದ್ದಾರೆ. ನಿಮ್ಮ ಈ ಪ್ರತಿಕ್ರಿಯೆಗೆ ನಾವು ಏನಂತ ಯಾಕೆ ಈ ತರ ನಿಮ್ಮ ಪ್ರತಿಕ್ರಿಯೆ ಅಂತ ತಿಳ್ಕೊಬೋದಾ? ಮೌನವ್ರತ ಇವರು ಕೊಡದಗುಡ್ಡ ಜಾತ್ರೆಗೆ ಹೋಗಿದ್ರು ಮೊನ್ನೆ. ಸೊ ನಮ್ಮೂರ ಹತ್ರ ಜಗಳೂರು ಅಂತ ಬರುತ್ತೆ, ಕೊಡದಗುಡ್ಡ ಜಾತ್ರೆ. ಆ ಜಾತ್ರೆಯಲ್ಲಿ ಹೋಗುವಾಗ ತೇರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಬಾಯಿ ಬರ್ದಾಗಿದೆ. ಅದಕ್ಕೆ ಮುಂದಿನ ವರ್ಷ ನಮ್ಮ ವೀರಭದ್ರಪ್ಪ ಜಾತ್ರೆಗೆ ಹೋಗಿ ಮುಂದಿನ ವರ್ಷ ಮತ್ತೆ ಇನ್ನೊಂದ್ಸತಿ ಏನು ವೀರಭದ್ರಪ್ಪನ ದರ್ಶನ ಪಡ್ಕೊಂಡ್ಬಿಟ್ಟು ಮತ್ತೆ ಬಾಯಿ ಬರೋ ಹಾಗಾಗ್ಲಿ. ಸೊ ತಾಯಿ ಐನಲ್ಲಿ ಚೋಡಮ್ಮಗೆ ಒಳ್ಳೇದು ಮಾಡಿ ತಾಯಿಗೆ ಜೈ. ಈಗ ಬಂತು ಆಯ್ತು. ಇವರು ನಮ್ಮ ಹಾಲಮ್ಮ. ಸೊ ಹಾಲಿನಂತ ಹಾಲಮ್ಮ. ಸೊ ಇವರು ನಮ್ಮ ಚಿಕ್ಕಮ್ಮ. ಸೊ ಇವ್ರು ಏನ್ ಹೇಳ್ತಾರೆ ನೋಡೋಣ. ಏನ್ ಹೇಳಿ ಹಾಲಮ್ಮ, ಎಲ್ಲಿ ಬಂದಿದ್ದೀರಾ? ಮಗ ಸೊಸೆ ಮನೆಗೆ ಬಂದಿದ್ದೀವಿ. ಫಂಕ್ಷನ್ ಇದೆ, ಅದಕ್ಕೆ. ಫಂಕ್ಷನ್ ಏನ್ ಫಂಕ್ಷನ್? ಸ್ಟಾರ್ ಸುವರ್ಣ. ಕಾದು ನೋಡ್ಬೇಕು. ಅತಿ ಶೀಘ್ರದಲ್ಲಿ ಗೊತ್ತಾಗುತ್ತೆ. ಅತಿ ಶೀಘ್ರದಲ್ಲಿ ಹೋಗ್ಬಿಡುತ್ತೆ. ಓಕೆ ಆಯ್ತು, ಹೋಗ್ಲಿ. ಓಕೆ. ಸೊ ನಮ್ಮ ಇವರು ನಮ್ಮ ಚಿಕ್ಕಪ್ಪನ ಹೆಂಡತಿ ಚಿಕ್ಕಮ್ಮ ಅಲ್ಲ, ನಮ್ಮ ಚಿಕ್ಕಪ್ಪನ ಹೆಂಡತಿ ಚಿಕ್ಕಪ್ಪನ ನೆನೆಸ್ಕೊಂಡಿದ್ದಾರೆ. ಹಾಯ್ ಹಲೋ, ನಾವು ಬಳ್ಳಾರಿ ಡಿಸ್ಟಿಕ್ ಸಂಡೂರಿಂದ ಬಂದಿದೀವಿ. ನಮ್ಮ ಹೆಸರು ಬೇಬಿಕಲಾ ಅಂತ. ನಮ್ಮ ಮಗ ಶಿವಕುಮಾರ್, ಸೊಸೆ ಮಾಲಾ ಅವರ ನಮ್ಮನ್ನ ಇಲ್ಲಿ ಅವ್ರ ಮನೆಗೆ ವೆಲ್ಕಮ್ ಮಾಡಿದ್ದಾರೆ. ಮತ್ತೆ ಪ್ರೋಗ್ರಾಮ್ ಇದೆ ಬನ್ನಿ ಅಂತ, ನಮ್ಮನ್ನ ಫ್ಯಾಮಿಲಿ ಪ್ರೋಗ್ರಾಮ್ ಇದೆ ಅಂತ ಕರೆದಿದ್ದಾರೆ. ನಾವು ಅದಕ್ಕೆ ಬಂದಿದ್ದೀವಿ. ಅದು ನಮಗೂ ಗೊತ್ತಿಲ್ಲ ಏನಿದೆ ಅಂತ, ಕಾದ್ ನೋಡಿ. ಅವ್ರಿಗಿಬ್ರಿಗೂ ಆಲ್ ದ ಬೆಸ್ಟ್ ಹೇಳ್ಕೊಂತ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಜೈ ಕರ್ನಾಟಕ. ಓಕೆ, ಸೂಪರ್.
ಓಕೆ, ಸೊ ಈಗ ನಮ್ಮ ಮದರ್ ಇಂಡಿಯಾ ಕೊಡ್ತಾ ಇದ್ದೀನಿ. ಸೊ ಏನು ಹೇಳಕ್ ಬರಲ್ಲ, ಎಲ್ಲರಿಗೂ ನಮಸ್ತೆ. ನಮಗೆ ಮಗ ಸೊಸೆ ಪ್ರೋಗ್ರಾಮ್ ಅಂತ ನೋಡಕ್ ಬಂದೀವಿ ಅಷ್ಟೇ. ಕರೆದಾಗ ನಮಗೇನು ಗೊತ್ತಾಗಲ್ಲ, ಮತ್ತೆ ಮುಂದೆ ಮಾತು ಬರಲ್ಲ. ನೋಡೋದ್ಮೇಲೆ ಗೊತ್ತಾಗುತ್ತೆ. ಓಕೆ, ಯಾರು ಮೌನವಾಗಿರ್ತಾರೋ ಅವರಲ್ಲಿ ಮಾತು ಜಾಸ್ತಿ ಇರುತ್ತೆ ಅಂತ. ಸೊ ಎಲ್ಲರೂ ಕೂಡ ನಾವು ಒಂದೇ ಫೋನಿಗೆ ಕರೆದ ತಕ್ಷಣನೇ ಪ್ರೋಗ್ರಾಮ್ ಇದೆ ಅಂದಾಗ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಇರೋದಕ್ಕೆ ಬರೋದು. ಇವಾಗ ನಮ್ಮ ಫೇವ್ರೆಟ್ ಮೈನಾ ಕೊಡ್ತಾ ಇದ್ದೀವಿ. ಟ್ರೋಲ್ ಮಾಡ್ತಾ ಇದ್ರು. ಸೊ ಇನ್ಸ್ಟಾಗ್ರಾಮ್ ಟ್ರೋಲ್ ನಡೆಸ್ತಾನೆ ಒಂದು ಚಾನಲ್. ಒಂದು 3 ಜನ ಸಬ್ಸ್ಕ್ರೈಬರ್ ಇರಲ್ಲ, ಫಾಲೋವರ್ಸ್ ಇರಲ್ಲ. 3 ಜನ ಇದ್ದಾರೆ. ಅದ್ರ ನಮ್ಮ ಅಣ್ಣ ಒಬ್ರು, ನಮ್ಮ ಅತ್ತಿಗೆ ಒಬ್ರು, ನಾನೊಬ್ಬ. ಇವಾಗ ಯಾರು ಫಾಲೋ ಮಾಡ್ಲಿಲ್ಲ ಅಂದ್ರೆ ನಾವು ಅವ್ರನ್ನ ಟ್ರೋಲ್ ಮಾಡ್ಬಿಡ್ತೀನಿ. ಆಮೇಲೆ ಯಾಕಂದ್ರೆ ಟ್ರೋಲ್ ಮಾಡಬೇಕು? ಮಾಸ್ಟರ್ ಮೈಂಡ್ ಹಲೋ, ನಮ್ಮ ಚಾನಲ್ ಇರಬೇಕು. ಮೊದಲೇ ನಮ್ಮನ್ನ ಮಾಡಿ, ಯಾಕಂದ್ರೆ ನೀವು ಟ್ರೋಲ್ ಆಗಿಲ್ಲ ಅಂದ್ರೆ ಅಲ್ಲಿ ಫಾಲೋ ಮಾಡಿದ್ದೀರ ಅಂತ ಅರ್ಥ. ಓಕೆ, ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರೂ ಸೂಪರ್ ಆಗಿ ಕಾಣ್ತಾ ಇದ್ದೀರಾ. ಸೊ ಎಲ್ಲರೂ ರೆಡಿ ಆಗಿದ್ದೀರಾ. ಈ ರೆಡಿ ಆಗೋಕ್ಕೆ ಎಷ್ಟೊತ್ತು ತೊಗೊಂಡಿದ್ದೀರಾ ಅಂತ ದೇವ್ರಿಗೆ ಗೊತ್ತು. ಸೊ 10 ನಿಮಿಷ ಅನ್ನೋದು ದೇವರು ಕೂಡ ನಂಬಲ್ಲ. ಸೊ ಮನುಷ್ಯ ನಂಬಕ್ಕೆ ಸಾಧ್ಯನಾ 10 ನಿಮಿಷ ಅಂದರೆ? ಇವರು ಅಂತೂ ಕಮ್ಮಿ ಅಂದ್ರೂ ಒಂದು 2 ನಿಮಿಷ ರೆಡಿ ಆಗಿರ್ತಾರೆ, ಜಾಸ್ತಿ ತೊಗೊಂಡಿರಲ್ಲ. ಸೊ ಎಲ್ಲಕ್ಕಿಂತ ಜಾಸ್ತಿ ಇಲ್ಲಿ ಕಲರ್ಫುಲ್ ಆಗಿರೋದಂದರೆ ತೋರಿಸ್ತೀನಿ. ಓಹೋ, ನಮ್ಮ ಬಾಯಿಯವರಿಂದ ಫುಲ್ ಕಲರ್ಫುಲ್ ಆಗಿದ್ದಾರೆ. ಸೊ ಇಲ್ಲಿ ಇವರೇ ಚೆನ್ನಾಗಿ ಕಾಣ್ತಾ ಇರೋದು. ಸೊ ನೆಕ್ಸ್ಟ್ ಇವ್ರು ಚೆನ್ನಾಗಿ ಕಾಣ್ತಿದ್ದಾರೆ. ಇಲ್ಲಿ ಇರೋದ್ರಲ್ಲಿ ಯಾರೆಲ್ಲ ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಕಮೆಂಟ್ ಮಾಡಿ, ಯಾರು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವರೆಲ್ಲ ಚೆನ್ನಾಗಿ ರೆಡಿ ಆಗಿದ್ದಾರೆ, ಯಾರು ಚೆನ್ನಾಗಿಲ್ಲ. ಸೊ ಇವ್ರು ನೋಡಿ ಇಲ್ಲಿ ಸೂಪರ್ ಆಗಿದ್ದಾರೆ. ಇವ್ರ ಮನೆಯವರು ರವಿಕುಮಾರ್ ಅವ್ರು ನೋಡಿದ್ರೆ, ಸೊ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ, ನಮ್ಮ ಬೇಬಿ ಇಷ್ಟು ಚೆನ್ನಾಗಿ ರೆಡಿ ಆಗಿಲ್ಲ ಅಂತ ಅವ್ರು ಫೀಲ್ ಮಾಡ್ಕೋಬೇಕು. ಆ ಥರ ರೆಡಿ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಮತ್ತೊಮ್ಮೆ ಸಿಗೋಣ ಮುಂದಿನ ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಕೊಡಿ ಚಪ್ಪಾಳೆ. ಸೊ ಆ ದಿನ ಮಾತ್ರ ನಮ್ಮ ಮನೆಯಲ್ಲಿ ಡ್ಯಾನ್ಸು, ಮೋಜು, ಮಸ್ತಿ, ಜೋಕ್ಸು, ಟೀಸ್ ಮಾಡೋದು, ಗೇಮ್ಸ್ ಆಡೋದು, ನಗ್ನಗ್ತಾ ಮಾತಾಡೋದು, ಇವೆಲ್ಲ ಇದ್ರೆ ಒಂದು ಮನೆಯಲ್ಲಿ ಹಬ್ಬದ ವಾತಾವರಣ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಮಕ್ಕಳ ನಗು, ದೊಡ್ಡವರ ಆಶೀರ್ವಾದ, ಅತ್ತೆ ಮಾವನ ಪ್ರೀತಿ, ಅಜ್ಜಿ ತಾತನ ಕಾಳಜಿ, ಇವೆಲ್ಲ ನಮ್ಮ ಜೀವನದ ಸುಂದರವನ್ನು ಮಾಡುವಂಥದ್ದು. ಒಳ್ಳೆ ಕುಟುಂಬ ಇದ್ದರೆ ಜೀವನದಲ್ಲಿ ನೆಮ್ಮದಿ ಇರುತ್ತೆ, ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ. ಹೊರಗೆ ಎಷ್ಟೇ ಟೆನ್ಷನ್ ಇದ್ದರೂ ಮನೆಗೆ ಬಂದಾಗ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಎಸ್, ಇದೀಗ ನಮಗೆ ಇನ್ನೊಂದು ದೊಡ್ಡ ಖುಷಿ ಸಿಕ್ಕಿದ್ದು ಏನಂತ ಹೇಳಿದ್ರೆ, ಸುವರ್ಣ ಚಾನಲ್ನಲ್ಲಿ ಪ್ರಸಾರವಾಗುವಂಥ ಪ್ರಸಿದ್ಧ ಗೃಹ ಮಂತ್ರಿ ಪ್ರೋಗ್ರಾಮ್ಗೆ ನಮ್ಮ ಕುಟುಂಬ ಸೆಲೆಕ್ಟ್ ಆಗಿದ್ದು. ಈ ಕಾರ್ಯಕ್ರಮವನ್ನು ಎಲ್ಲರೂ ತುಂಬ ಇಷ್ಟಪಟ್ಟು ನೋಡ್ತಾರೆ. ಕುಟುಂಬದ ಮೌಲ್ಯ, ಪ್ರೀತಿ, ಒಗ್ಗಟ್ಟು, ಮೋಜು, ಮನರಂಜನೆ ಎಲ್ಲವೂ ಇರುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದ್ದು ನಮ್ಮ ಪಾಲಿಗೆ ಒಂದು ದೊಡ್ಡ ಭಾಗ್ಯ. ಅವ್ರು ಬರೋಕ್ಕೆ ಇನ್ನೂ ತಡ ಆಗುತ್ತೆ ಅಂತ ಕಾಲ್ ಮಾಡಿದ್ರು. ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ಸೇರಿ ನಮ್ಮ ಕಲ್ಚರ್ ರಿಲೇಟೆಡ್ ಇರುವಂತಹ ಡ್ಯಾನ್ಸ್ನ ಮಾಡಿದ್ವಿ. ಸೊ ಎಲ್ಲರೂ ಕೂಡ ನೋಡಬಹುದು ಆ ತುಣುಕು ನಿಮ್ಮೊಟ್ಟಿಗೆ. ಸೆಕೆಂಡ್ ಸ್ಟೆಪ್ ಇದಾಯ್ತಾ? ಓಕೆ, ಇದು ಅಮ್ಮ ಇದು ಮಾಡಿದ್ದಲ್ಲ ಸಪಿ ಒಳ್ಳೆ ಥರ್ಡ್ ಸ್ಟೆಪ್ ಅದಮ್ಮ. ಥರ್ಡ್ ಸ್ಟೆಪ್ ಯಾವ್ದಮ್ಮ? ನಾನು ಓಕೆನೆ. ಹಿಂಗೆ ನಮ್ಗಾಗಿ ಹಾಕೋಬಹುದು ಅಷ್ಟೇ. ಹಾಡು ಹೇಳಿ ಚಿಕ್ಕಿ.
ಕಟ್ಕರ್ ಅಂಕಲ್ಗೆ कटकला का जर काय नाही ನಮ್ಮ ಅಪ್ಪಾಜಿ ಅಂದರೆ ನಮ್ಮ ಮಾವನವ್ರನ್ನ ನಾನು ಕರ್ಕೊಂಡು ಬಂದು ಕೂಡ ಡ್ಯಾನ್ಸ್ ಮಾಡ್ಲಿಕ್ಕೆ ಹೇಳಿದೆ. ಬಟ್ ಅವ್ರು ಅತ್ಯದ್ಭುತವಾಗಿ ಮಾಡಿದ್ರು ನಮ್ಮ ಅಮ್ಮ ಅಂದರೆ ನನ್ನ ಅತ್ತೆ ಜೊತೆಗೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು.
ಹಾಗೆ ಜೊತೆಗೆ ಎಲ್ಲರೂ ಕೂಡ ರೆಸ್ಟ್ ಮಾಡ್ತಾಯಿದ್ರು. ಬಟ್ ನಾವು ಮಾತ್ರ ರೆಸ್ಟೇ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಟ್ರೆಂಡಿಂಗ್ ಸಾಂಗ್ಸ್ಗಳಿಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ಎಸ್, ತುಂಬ ಖುಷಿಯಾಯಿತು, ಸಿಕ್ಕಾಪಟ್ಟೆ, ಅಂದರೆ ಹೇಳ್ಕೊಳಕ್ಕಾಗ್ದಲ್ಲಷ್ಟು ಖುಷಿಯಾಯಿತು. ಎಸ್, ಗೃಹ ಮಂತ್ರಿ ಪ್ರೋಗ್ರಾಮ್ ಅಂದರೆ ಎಲ್ಲ ಮನೆ ಮಂದಿಯ ಪ್ರೀತಿಯ ಕಾರ್ಯಕ್ರಮ. ಸುವರ್ಣ ಚಾನಲಲ್ಲಿ ಪ್ರಸಾರವಾಗುವಂಥ ಈ ಕಾರ್ಯಕ್ರಮವನ್ನು ಖ್ಯಾತ ನಿರೂಪಕರಾದಂತಹ ರವಿಶಂಕರ್ ಸರ್ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅವರ ಮಾತು, ಅವರ ಹ್ಯೂಮರ್, ಅವರ ಎನರ್ಜಿ, ಅವರ ಮಾತನಾಡುವ ರೀತಿ ಎಲ್ಲವೂ ಕೂಡ ತುಂಬ ವಿಶೇಷ. ಕಾರ್ಯಕ್ರಮದಲ್ಲಿ ಗೇಮ್ಸ್ ಇರುತ್ತೆ, ಫನ್ ಆ್ಯಕ್ಟಿವಿಟೀಸ್ ಇರುತ್ತೆ, ಎಮೋಷನಲ್ ಮೂಮೆಂಟ್ಸ್ ಇರುತ್ತೆ, ಫ್ಯಾಮಿಲಿ ಬಾಂಡಿಂಗ್ ಕೂಡ ಕಾಣಿಸುತ್ತೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಟಿ ವಿಯಲ್ಲಿ ಬರಬೇಕು ಅನ್ನೋದಕ್ಕಿಂತ ನನ್ನ ಅತ್ತೆ, ನನ್ನ ಮಾವ, ನನ್ನ ಎಲ್ಲ ಕುಟುಂಬದವ್ರಿಗೂ ಕೂಡ ಒಟ್ಟಿಗೆ ಬರಬೇಕು ಅನ್ನೋದು ನನ್ನ ಬಹಳಷ್ಟು ದೊಡ್ಡ ಆಸೆ ಇತ್ತು. ಯಾಕಂತ ಹೇಳಿದ್ರೆ ಒಬ್ಬರ ಖುಷಿಗಿಂತ ಕುಟುಂಬದ ಖುಷಿ ದೊಡ್ಡದಾಗತ್ತೆ. ನಮ್ಮವರು ಎಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಒಂದೇ ಜಾಗದಲ್ಲಿ ಕಾಣೋದು, ನಗೋದು, ಮಾತಾಡೋದು, ಡ್ಯಾನ್ಸ್ ಮಾಡೋದು ನೋಡಿದಾಗ ಮನಸ್ಸಿಗೆ ತುಂಬ ಖುಷಿಯಾಗತ್ತೆ. ಹಾಗಾಗಿ ನಾವು ತುಂಬ ವೆಯ್ಟ್ ಮಾಡ್ತಿದ್ದಂತಹ ಈ ಸುವರ್ಣ ಗೃಹ ಮಂತ್ರಿ ಟೀಮ್ ಅವರು ಕೊನೆಗೂ ಬಂದೇ ಬಿಟ್ಟರು. ಎಸ್, ಒಂದು ಒಳ್ಳೆ ಕುಟುಂಬ ಇದ್ದರೆ ಜಗತ್ತನ್ನೇ ಗೆದ್ದ ಹಾಗೆ. ಯಾಕಂತ ಹೇಳಿದ್ರೆ ಕುಟುಂಬ ನಮ್ಮ ಶಕ್ತಿ. ನಮ್ಮ ಮನೆ ಒಳ್ಳೆಯದಾಗಿದ್ದರೆ ಮನಸ್ಸು ಒಳ್ಳೆಯದಾಗತ್ತೆ. ಸುತ್ತಮುತ್ತಲೂ ಒಳ್ಳೆಯ ಜನ ಇದ್ದರೆ ಬದುಕು ಇನ್ನೂ ಸುಂದರವಾಗಿರುತ್ತೆ. ಪಾಸಿಟಿವ್ ವೈಬ್ಸ್, ಪ್ರೀತಿ, ಗೌರವ, ಕಾಳಜಿ, ಸಪೋರ್ಟ್ ಇವೆಲ್ಲವೂ ಕೂಡ ಇದ್ದರೆ ಜೀವನ ತುಂಬ ಸುಲಭ ಆಗುತ್ತೆ ಅಲ್ವಾ? ಸೊ ನಮ್ಮ ದೊಡ್ಡ ಕುಟುಂಬಕ್ಕೆ ಇಷ್ಟು ದೊಡ್ಡ ಅವಕಾಶ ಸಿಕ್ಕಿದೋ ದೇವರ ಕೃಪೆ, ನಮ್ಮ ದೊಡ್ಡವರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಪ್ರೀತಿ ಎಲ್ಲದಕ್ಕೂ ಕೂಡ ಕೋಟಿ ಕೋಟಿ ಧನ್ಯವಾದಗಳು. ಇದು ಚಿಕ್ಕ ಪ್ರೋಗ್ರಾಮ್ ಇರ್ಬೋದು, ಬಟ್ ಒಂದು ಲೈಫ್ ಲಾಂಗ್ ಒಂದು ಮೆಮೊರಬಲ್ ಅಂತ ನನಗನ್ಸುತ್ತೆ. ನೀವೇನಂತೀರಾ? ಒಂದು ಪ್ರೋಗ್ರಾಮ್ ನಡೆಸ್ಕೊಡೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ನಿಜವಾಗ್ಲೂ ನನಗೆ ಮೊನ್ನೆನೇ ಗೊತ್ತಾಗಿದ್ದು. ಬಿಕಾಸ್ ನಾವು ಸ್ಕ್ರೀನ್ ಮೇಲೆ ಬರೀ ಆ್ಯಕ್ಟರ್ಸ್ಗಳನ್ನು ನೋಡ್ತೇವೆ. ಅಲ್ಲಿರುವಂತಹ ವರ್ಕ್ ಮಾಡುವಂಥ ಕ್ಯಾಮ್ರಾಮನ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಮೇಕಪ್ ಅವರಾಗಿರ್ಬೋದು, ಇನ್ನೂ ಹಲವಾರು ಜನರು ಬಿಹೈಂಡ್ ದ ಸ್ಕ್ರೀನ್ ತುಂಬ ಜನ ವರ್ಕ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ನಮ್ಮನೆ ಇರೋದು ಮೊದಲೇ 3rd ಫ್ಲೋರಲ್ಲಿ. ಎಲ್ಲ ಥರದಕ್ಕೆ ಎಲ್ಲ ಕ್ಯಾಮ್ರಾಸ್ಗಳು ಎಲ್ಲರೂ ಕೂಡ ಆ್ಯಕ್ಚುಲಿ ಸ್ಕ್ರೀನಲ್ಲಿ ಕಾಣೋದು ರವಿಶಂಕರ್ ಸರ್ ಮಾತ್ರ. ಬಟ್ ಅಲ್ಲಿ ವರ್ಕ್ ಮಾಡೋವಂಥದ್ದು 10-15 ಜನ ವರ್ಕ್ ಮಾಡ್ತಾರೆ ಬ್ಯಾಕ್ಗ್ರೌಂಡಲ್ಲಿ. ಎಲ್ರಿಗೂ ಕೂಡ ರಿಯಲಿ ಹ್ಯಾಟ್ಸ್ ಆಫ್. ತುಂಬ ಖುಷಿ ಆಗ್ತಾ ಇತ್ತು ಕೂಡ ನೋಡಿಬಿಟ್ಟು ಎಷ್ಟು ಕಷ್ಟಪಡ್ತಾರೆ ಅಂತ. ಎಸ್, ಜೊತೆಗೆ ಅವ್ರು ಬರೋಕ್ಕಿಂತ ಮುಂಚೆ ಸ್ವಲ್ಪ ಟೀ ಬ್ರೇಕ್ ತೊಗೊಳ್ಳೋಣ ಅಂಥೇಳಿ ಟೀ ಬ್ರೇಕ್ ಮಾಡಿದ್ದಾಯಿತು. ಹಾಗೆ ನನಗೆ ರೂಮಲ್ಲಿ ಕೂರಿಸ್ಕೊಂಡ್ಬಿಟ್ಟು ಕೆಲವೊಂದು ಕ್ವೆಶನ್ಸ್ಗಳನ್ನು ಕೇಳ್ತಾಯಿದ್ರು. ಯಾಕೆಂದರೆ ಶಿವ ಅವರಿಗೆ ಕೇಳಬೇಕಲ್ವ ಕ್ವೆಶನ್ಸ್ಗಳು. ಅದು ಹೇಳಿದ್ದು ಕರೆಕ್ಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೆ ಫಸ್ಟು ನನಗೆಲ್ಲ ಒಂಥರ ಇಂಟರ್ವ್ಯೂ ಥರ ಮಾಡೇ ಬಿಟ್ಟರು. ಎಲ್ಲ ಕ್ವೆಶನ್ಸ್ಗಳನ್ನ ಕೇಳ್ತಾಯಿದ್ರು. ಇವರೆಲ್ಲ ನೋಡಿ ಕಾಣಿಸ್ತಾ ಇರೋರೆಲ್ಲರೂ ಕೂಡ ಟೆಕ್ನಿಷಿಯನ್ಸ್ಗಳು. ಸೊ ಟಿ ವಿ ಕೂಡ ತೊಗೊಂಬಂದಿದ್ರು, ಚೇರ್ಸ್ ಕೂಡ ತೊಗೊಂಬರ್ತಾರೆ. ಹಾಗೆ ನಮ್ಮ ಹತ್ರ ಈವನ್ ನಮ್ಮ ಮನೇಲಿ ಒಂದು ಡ್ರಾಪ್ ನೀರು ಕೂಡ ಸಹ ಕುಡಿಯೋದಿಲ್ಲ. ಎಲ್ಲದೂ ಕೂಡ ಪ್ರತಿಯೊಂದು ಜ್ಯೂಸು, ಐಸ್ ಕ್ರೀಮ್, ಪ್ರತಿಯೊಂದು ಎಲ್ಲ ಅವರೇ ತಂದಿರ್ತಾರೆ. ಯಾವುದೇ ಮನೆಗೆ ಹೋದರೂ ಕೂಡ ಎಲ್ಲೂ ಕೂಡ ಯಾರಿಗೂ ತೊಂದರೆ ಕೊಡಲ್ಲ. ಆ ತೊಂದರೆ ಅನ್ನೋದಕ್ಕಿಂತ ಅವರಿಗೇನೋ ಗೊತ್ತಿಲ್ಲ. ಆಮೇಲೆ ನನ್ನ ಇಂಟರ್ವ್ಯೂ ಎಲ್ಲ ಮುಗಿದ ನಂತರ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮೇಕಪ್ ಮಾಡಿದ್ರು. ನನಗೆ ನಗು ಬರ್ತಾಯಿತ್ತು ತುಂಬ. ನಾನು ಯೂಶಲಿ ಮೇಕಪ್ ಮಾಡ್ತಿರ್ತೀನಿ, ಬಟ್ ಈ ಥರ ಮೇಕಪ್ ನಾನು ನಮ್ಮ ಮನೆಯವ್ರಿಗೆ ಮಾಡ್ತಿರೋದಿದೆ. ಮೊದಲನೇ ಬಾರಿ ನೋಡ್ತಾ ಇದ್ದೀನಿ. ಹಾಗೆ ಸುಮಾರು ಕ್ವಶನ್ಸ್ಗಳನ್ನು ನಮ್ಮ ಮನೆಯವ್ರಿಗೂ ಕೇಳ್ತಾ ಇದ್ರು. ಎಷ್ಟು ನೋಡ್ಬೋದು. ಇಲ್ಲ, ನ್ಯಾಚುರಲ್, ಅದಕ್ಕೆ ಮದುವೆಲೂ ಇಲ್ಲ. ಎಸ್, ಮೇಕಪ್ ಎಲ್ಲ ಅದಾದ ಮೇಲೆ ನನಗೇನು ಮೇಕಪ್ ಮಾಡಲಿಲ್ಲ. ಬಿಕಾಸ್ ನಾನು ಆಲ್ರೆಡಿ ಮೇಕಪ್ ಮಾಡ್ಕೊಂಡಿದ್ದೆ. ನಿಮಗೇನು ಬೇಡ ಅಂತ ಹೇಳಿದ್ರು. ಅದಾದ ಮೇಲೆ ಕೆಲವೊಂದು ಸಿಗ್ನೇಚರ್ಸ್ಗಳನ್ನ ತೊಗೊಂಡ್ರು. ಇಬ್ಬರು ಕೂಡ ಒಟ್ಟಿಗೆ ಸೈನ್ ಕೂಡ ಮಾಡಿದ್ವಿ. ಸೊ ನಾವು ಈ ಪ್ರೋಗ್ರಾಮ್ಗೆ ಒಪ್ಕೊಂಡಿದ್ದೀವಿ, ಒಪ್ಪಿಗೆ ಇದೆ, ಸಮ್ಮತ ಇದೆ ಅಂತ ಹೇಳಿ ಅದು ಪ್ರೋಗ್ರಾಮ್ಗೆ. ನಮ್ಮ ಮನೆಯವ್ರಿಗೆ ಮೇಕಪ್ ಮಾಡಿಸ್ಕೊಂಡ್ಮೇಲೆ ನೋಡೋಕ್ಕೆ ಮೈ ಗಾಡ್. ಎಸ್, ಎಲ್ಲ ಕ್ಯಾಮ್ರಾಮ್ಯಾನ್ಗಳೆಲ್ಲರೂ ಕೂಡ ಸೆಟಪ್ ಮಾಡ್ಕೊಳ್ತಾ ಇದ್ದರು ಅವರಿಗೆ ಬೇಕಾಗಿರೋ ಹಾಗೆ. ಎಸ್ಪೆಷಲಿ ನನ್ನ ಕುಟುಂಬಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಬೆಳಗಿದ ವೆಯ್ಟ್ ಮಾಡಿ ಆ್ಯಕ್ಚುಲಿ 2 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಟೀಮ್ ಅವರು. ಬಟ್ ಬಂದಿದ್ದವ್ರು 4-5 ಗಂಟೆ ಆಗಿಬಿಟ್ಟಿತ್ತು. ಸೊ ಆಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ 1 hour ಪ್ರೋಗ್ರಾಮ್ಗೆ 3.5 hours ಆ್ಯಕ್ಚುಲಿ ನಡೆದಿದ್ದು ಪ್ರೋಗ್ರಾಮು. ನಿಜವಾಗ್ಲೂ ಅವರಿಗೂ ಕೂಡ ಹ್ಯಾಟ್ಸ್ ಆಫ್, ಅವರ ಪೇಷನ್ಸಿಗೆ ಎಲ್ರಿಗೂ ಕೂಡ. ಎಸ್ ನೋಡಿ, ಕೊನೆಗೂ ನಮ್ಮ ರವಿಶಂಕರ್ ಸರ್ ಬಂದೇ ಬಿಟ್ಟರು.
ಸೊ ಪ್ರೋಗ್ರಾಮ್ ಇನಿಷಿಯಲಿ ಒಂದು ಇಂಟ್ರೊಡಕ್ಷನ್ ಮಾಡ್ತಾರೆ. ಸೊ ನಮ್ಮ ಫ್ಯಾಮಿಲಿದು. ಸೊ ಅದನ್ನು ಅಲ್ಲಿ ಇಂಟ್ರೊಡಕ್ಷನ್ನ ಶೂಟ್ ಮಾಡಿಕೊಂಡ್ರು ರೋಡಲ್ಲಿ. ಸೊ ಆನ್ ದ ವೇ ಹಾಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣವೇ ನನಗೆ ಮತ್ತು ನನ್ನ ಮನೆಯವರಿಗೆ ಇಬ್ರಿಗೂ ಕೂಡ ಮೈಕನ್ನು ಹಾಕ್ತಾಯಿದ್ರು. ಎಸ್, ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ವಿ ನಾವಂತೂ ಯಾವ ಥರ ಪ್ರೋಗ್ರಾಮ್ ಇರುತ್ತೆ ಅಂತ. ನಾವು ಟಿ ವಿನೇ ನೋಡೋದಿಲ್ಲ. ಪ್ರೋಗ್ರಾಮ್ ಸೆಲೆಕ್ಟ್ ಆದಮೇಲೆ 2-3 ಎಪಿಸೋಡ್ ನೋಡಿದಾಗ ಗೊತ್ತಾಯ್ತು ಯಾವ ಥರ ಇರುತ್ತೆ ಅಂತ. ಜೊತೆಗೆ ಅವರು ಕೂಡ ನಮಗೆ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟು ಕ್ಯಾಮ್ರಾ ನೋಡಕ್ ಹೋಗ್ಬಿಡಿ, ಎಲ್ಲರೂ ರವಿ ಸರ್ ನೋಡ್ಬಿಟ್ಟು ಮಾತಾಡಿ. ಮಾತ್ರ ಮಾಡ್ತೀರಾ ಸರ್, ನಿಮ್ಮನ್ನ ಅವ್ರಿಗೆ ಹೇಳ್ತೀರಾ. ಕೊನೆಗೂ ಪ್ರೋಗ್ರಾಮ್ ಶುರು ಆಗೋಯಿತು. ಬಟ್ ಸಾರಿ, ಯಾಕಂತ ಹೇಳಿದ್ರೆ ನಮಗೆ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಕ್ಚುಲಿ ಮಾಡೋ ಹಾಗಿಲ್ಲ, ಕಾನ್ಫಿಡೆನ್ಷಿಯಲ್ ಇರಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಎಸ್, ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರೋವಂತಹ, ನಾವು ಕೂಡ ಕಾತರದಿಂದ ಕಾಯ್ತಾ ಇರುವಂತಹ ಪ್ರೋಗ್ರಾಮ್ ನಮ್ಮ ಗೃಹ ಮಂತ್ರಿ ಪ್ರೋಗ್ರಾಮ್ ಏಪ್ರಿಲ್ 8ರಂದು ಸಂಜೆ 5ರಿಂದ 6 ಗಂಟೆವರೆಗೂ ಸುವರ್ಣ ಚಾನಲ್ನಲ್ಲಿ ಪ್ರಸಾರ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ನೋಡಿ. ನಮ್ಮನ್ನು ಹಾರೈಸಿ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನಿಮ್ಮ ಕುಟುಂಬವು ಹೀಗೆ ಒಟ್ಟಾಗಿ ಖುಷಿಯಾಗಿ ಪ್ರೀತಿಯಿಂದ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಕುಟುಂಬದ ಜೊತೆಗಿನ ನಿಮ್ಮ ಸ್ವೀಟ್ ಮೆಮೊರೀಸ್ ಕೂಡ ಶೇರ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು. ಸಂಗೀತ ನಿನ್ನೆದೆಯ ತುಂಬಲಿ ಹಾಯಂತ, ನಗುವೆ ಸ್ವರ್ಗ ನಮ್ಮ, ನಗುವೆ ಮಾರ್ಗ ನಮ್ಮ, ನಗುವೆ ಅಮ್ಮ ನಮ್ಮ, ನಗುವೆ ಜನ್ಮ ನಮ್ಮ. ಸಂತೋಷ ಸಂಭ್ರಮವೇ ನಮ್ಮಿ ಸಂಗೀತ, ಈ ಸಂಗೀತ ನಿನ್ನೆದೆಯ ತುಂಬಲಿ ಹಾಯಂತ, ನಗುವೆ ಸ್ವರ್ಗ ನಮ್ಮ, ನಗುವೆ ಮಾರ್ಗ ನಮ್ಮ, ನಗುವೆ ಅಮ್ಮ ನಮ್ಮ, ನಗುವೆ ಜನ್ಮ.